ಪತಿಯ ಸಾವಿನ ಕೊರಗಿಗೆ ಲೇಖಕಿ ಆಶಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಮಲ್ಲೇಶ್ವರಂನ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತಿಯ ಸಾವಿನ ಕೊರಗಿಗೆ ಲೇಖಕಿ ಆತ್ಮಹತ್ಯೆ ಮಾಡಿಕೊಂಡಿರೋದು. 2 ವರ್ಷದ ಹಿಂದೆ ಪತಿ ಅನಾರೋಗ್ಯದಿಂದ ನಿಧನರಾಗಿದ್ರು. ಪತಿಯ ಸಾವಿನ ನಂತರ ಮಾನಸಿಕ ಖಿನ್ನತೆಗೆ ಜಾರಿದ್ರು. ಆಶಾ ಪುತ್ರಿ ಹಾಗೂ ಮಹಿಳಾ ಕೇರ್ ಟೇಕರ್ ಜೊತೆಗೆ ಇದ್ರು. ಕನಸಿನಲ್ಲಿ ಪತಿ ಬಂದಿದ್ರು ಅಂತ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಬಳಿಕ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಲೇಖಕಿ ಆಶಾ. ಇವರೇ ನೋಡಿ ಲೇಖಕಿ ಆಶಾ. ನೋಡಿ ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸಾಹಿತಿಗಳು ಇವರು ಎಷ್ಟೊಂದು ಪುಸ್ತಕಗಳನ್ನ ಬರೆದಿದ್ದಾರೆ. ಪುಸ್ತಕಗಳ ಮುಖಾಂತರ ನಮ್ಮೆಲ್ಲರಿಗೂ ಒಂದು ಸಾಹಿತ್ಯ ಜ್ಞಾನವನ್ನು ಮೂಡಿಸುವಂಥವರು. ಆದರೆ ಇವರೇ ತಮ್ಮ ಪತಿಯ ಸಾವನ್ನು ಅರಗಿಸ್ಕೊಳ್ಳಲಾಗದೆ ಖಿನ್ನತೆಗೆ ಜಾರಿ ಅವರೇ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿರೋದು. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತೆ. ನೋಡಿ, ಇಂಥವರೇ ಇಂಥ ಕೆಲಸ ಮಾಡಿಬಿಟ್ರೆ ಸಾಮಾನ್ಯ ಜನರ ಗತಿ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ.